ಕೆ.ಎಸ್. ಚಿತ್ರ ಕೂಡ ಒಳ್ಳೆಯ ವಿದ್ಯಾರ್ಥಿನಿಯಾಗಿದ್ದರು. ಅವರು ತಿರುವನಂತಪುರದ ಶಾಲೆಯಲ್ಲಿ ಅಧ್ಯಯನ ಮಾಡಿದರು ಮತ್ತು ನಂತರ ಸಂಗೀತದಲ್ಲಿ ಪದವಿ ಪಡೆದರು. ಅವರ ಅಧ್ಯಯನದ ಸಮಯದಲ್ಲಿ ಗಾಯಕಿಯಾಗುವುದು ಅವರ ಗುರಿಯಾಗಿರಲಿಲ್ಲ. ಬದಲಾಗಿ ಗಾಯಕರಿಗೆ ಸಂಗೀತ ಹೇಳಿಕೊಡ ಸಂಗೀತ ಶಿಕ್ಷಕಿಯಾಗುವ ಕನಸು ಕಾಣುತ್ತಿದ್ದರು. ಖ್ಯಾತ ಗಾಯಕಿ ಚಿತ್ರ ಬಗ್ಗೆ ಕೇಳದವರು, ಅವರ ಹಾಡುಗಳನ್ನು ಕೇಳದವರು ಯಾರಿದ್ದಾರೆ? ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸ್ಥಾನ ಪಡೆದ ಕೆಲವು ಗಾಯಕಿಯರಲ್ಲಿ ಕೆ.ಎಸ್. ಚಿತ್ರ ಕೂಡ ಒಬ್ಬರು. ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ, ಒಡಿಯಾ, ಬಂಗಾಳಿ, ಪಂಜಾಬಿ, ರಾಜಸ್ಥಾನಿ, ಅವಧ್, ಮರಾಠಿ, ತುಳು, ಬಡಗ, ಬ್ರಜ್, ಬಂಜಾರ, ಉರ್ದು, ಅಸ್ಸಾಮಿ, ಗುಜರಾತಿ, ಮಣಿಪುರಿ ಮತ್ತು ಸಂಸ್ಕೃತ ಸೇರಿದಂತೆ ಬಹುತೇಕ ಭಾರತದ ಎಲ್ಲ ಭಾಷೆಗಳಲ್ಲಿ ಚಿತ್ರ ಹಾಡಿದ್ದಾರೆ. ಅಲ್ಲದೆ ಮಲಯ, ಲ್ಯಾಟಿನ್, ಅರೇಬಿಕ್, ಸಿಂಹಳೀಯ, ಇಂಗ್ಲಿಷ್ ಮತ್ತು ಫ್ರೆಂಚ್ನಂತಹ ವಿದೇಶಿ ಭಾಷೆಗಳಲ್ಲೂ ಹಾಡಿದ್ದಾರೆ. ಇದುವರೆಗೂ ಸುಮಾರು 25,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರೋ ಚಿತ್ರ ಮೊದಲು ಸಂಗೀತ ಶಿಕ್ಷಕಿ ಆಗಬೇಕು ಎಂದು ಅಂದುಕೊಂಡಿದ್ದರಂತೆ. ಇನ್ನು ಅವರ ಮಗಳನ್ನು ಕಳೆದುಕೊಂಡ ನೋವಿನಲ್ಲೂ ಹಾಡಿ ಸಂಗೀತ ಪ್ರಿಯರ ಮನತಣಿಸಿದ್ದರಂತೆ. 4 ದಶಕಗಳಿಗೂ ಹೆಚ್ಚಿನ ಕಾಲದ ವೃತ್ತಿ ಜೀವನದಲ್ಲಿ ಗಾಯಕಿ ಕೆ.ಎಸ್. ಚಿತ್ರ ಅವರು ಚಲನಚಿತ್ರ ಗೀತೆಗಳನ್ನು ಹಾಡುವುದಲ್ಲದೆ ತಮ್ಮ ವಿನಮ್ರ ಸ್ವಭಾವದಿಂದ ಹೃದಯಗಳನ್ನು ಗೆದ್ದವರು. ಚಿತ್ರ ಅವರ ಕನಸು ಗಾಯಕಿಯಾಗುವುದಲ್ಲ, ಬದಲಾಗಿ ಪ್ರಸಿದ್ಧ ಸಂಗೀತ ಶಿಕ್ಷಕಿಯಾಗುವುದಾಗಿತ್ತು. ಆದಾಗ್ಯೂ ವಿಧಿ ಅವರನ್ನು ಭಾರತದ ಅತ್ಯಂತ ಗೌರವಾನ್ವಿತ ಗಾಯಕಿಯರಲ್ಲಿ ಒಬ್ಬರಾಗುವಂತೆ ಮಾಡಿತು. ಕೆ.ಎಸ್. ಚಿತ್ರ ಅವರು ಜುಲೈ 27, 1963ರಂದು ಕೇರಳದ ತಿರುವನಂತಪುರಂನಲ್ಲಿ ಜನಿಸಿದರು. ಅವರ ತಂದೆ ಕೃಷ್ಣನ್ ನಾಯರ್ ಅವರು ಸಹ ಶಾಲಾ ಶಿಕ್ಷಕರಾಗಿ ಮತ್ತು ಸಂಗೀತದ ಮಹಾನ್ ಪ್ರೇಮಿಯಾಗಿದ್ದರು. ಅವರ ತಾಯಿ ಶಾಂತಕುಮಾರಿ ಕೂಡ ಸಂಗೀತ ಶಿಕ್ಷಕಿಯಾಗಿದ್ದರು. ಬಾಲ್ಯದಿಂದಲೇ ಸಂಗೀತ ಮನೆಯನ್ನು ಆವರಿಸಿತ್ತು. ಅವರ ತಂದೆ ಚಿಕ್ಕ ವಯಸ್ಸಿನಿಂದಲೇ ಚಿತ್ರ ಅವರ ವಿಶಿಷ್ಟ ಧ್ವನಿಯನ್ನು ಗುರುತಿಸಿದರು ಮತ್ತು ಸಂಗೀತವನ್ನು ಮುಂದುವರಿಸಲು ಪ್ರೋತ್ಸಾಹಿಸಿದರು. ಚಿತ್ರ ಕೂಡ ಒಳ್ಳೆಯ ವಿದ್ಯಾರ್ಥಿನಿಯಾಗಿದ್ದರು. ಅವರು ತಿರುವನಂತಪುರದ ಶಾಲೆಯಲ್ಲಿ ಅಧ್ಯಯನ ಮಾಡಿದರು ಮತ್ತು ನಂತರ ಸಂಗೀತದಲ್ಲಿ ಪದವಿ ಪಡೆದರು. ಅವರ ಅಧ್ಯಯನದ ಸಮಯದಲ್ಲಿ ಗಾಯಕಿಯಾಗುವುದು ಅವರ ಗುರಿಯಾಗಿರಲಿಲ್ಲ. ಬದಲಾಗಿ ಗಾಯಕರಿಗೆ ಸಂಗೀತ ಹೇಳಿಕೊಡೋ ಸಂಗೀತ ಶಿಕ್ಷಕಿಯಾಗುವ ಕನಸು ಕಾಣುತ್ತಿದ್ದರು. ಮಕ್ಕಳಿಗೆ ಸಂಗೀತವನ್ನು ಕಲಿಸಲು ಮತ್ತು ಈ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸಲು ಅವರು ಬಯಸಿದ್ದರು. ಆದರೆ ಅವರ ಶಿಕ್ಷಕರು ಮತ್ತು ಕುಟುಂಬವು ಅವರ ಧ್ವನಿಯನ್ನು ಗುರುತಿಸಿ ಗಾಯಕಿಯಾಗುವಂತೆ ಅವರನ್ನು ಪ್ರೋತ್ಸಾಹಿಸಿದರು. 1978 ಮತ್ತು 1984ರ ನಡುವೆ ಅವರು ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಪ್ರತಿಭಾ ಶೋಧ ವಿದ್ಯಾರ್ಥಿ ವೇತನವನ್ನು ಪಡೆದರು. ಇದು ಅವರ ಸಂಗೀತ ಪ್ರಯಾಣದ ಶುಭಾರಂಭವಾಯಿತು. ಸಂಗೀತಗಾರ ಎಂ.ಜಿ. ರಾಧಾಕೃಷ್ಣನ್ ಅವರು ಕೆ.ಎಸ್. ಚಿತ್ರ ಅವರಿಗೆ ಚಲನಚಿತ್ರ ಜಗತ್ತಿನಲ್ಲಿ ಮೊದಲ ಪ್ರಮುಖ ಅವಕಾಶವನ್ನು ನೀಡಿದರು. 1979ರಲ್ಲಿ ಅವರು ಚಿತ್ರ ಅವರ ಧ್ವನಿಯನ್ನು ರೆಕಾರ್ಡ್ ಮಾಡಿದರು. ಇದಾದ ನಂತರ ಅವರು ಕ್ರಮೇಣ ಜನಮನ್ನಣೆ ಗಳಿಸಿದರು. 1982ರ ಕೇಳಕಥಾ ಶಬ್ದಂ ಚಲನಚಿತ್ರವು ಅವರ ಹಿನ್ನೆಲೆ ಗಾಯನ ವೃತ್ತಿ ಜೀವನದ ಆರಂಭವೆಂದು ಪರಿಗಣಿಸಲಾಗಿದೆ. ಇದಾದ ಬಳಿಕ ಚಿತ್ರ ಎಂದಿಗೂ ಹಿಂತಿರುಗಿ ನೋಡಲಿಲ್ಲ. ಮಲಯಾಳಂ, ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಇಡೀ ಭಾರತದಾದ್ಯಂತ ಅವರ ಧ್ವನಿ ಎಲ್ಲರನ್ನೂ ಮೋಡಿ ಮಾಡಿತು. ಅವರನ್ನು ಕೇರಳದ ನೈಟಿಂಗೇಲ್ ಎಂದು ಕರೆದು ಗೌರವಿಸಲಾಗುತ್ತದೆ. ಚಿತ್ರ ಅವರು ಎ.ಆರ್. ರೆಹಮಾನ್, ಇಳೆಯರಾಜ, ಎಂ.ಎಂ. ಕೀರವಾಣಿ, ಹಂಸಲೇಖ ಸೇರಿದಂತೆ ಎಲ್ಲ ಭಾಷೆಯ ಸಂಗೀತ ದಿಗ್ಗಜರ ಸಿನಿಮಾ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಅವರು ಬಾಲಿವುಡ್ನಲ್ಲಿ
ಹಲವು ಹಾಡುಗಳನ್ನು ಹಾಡಿದ್ದಾರೆ. ಮಣಿರತ್ನಂ ನಿರ್ದೇಶನದ, ರೆಹಮಾನ್ ಸಂಗೀತ ನಿರ್ದೇಶನದ ಬಾಂಬೆ ಚಿತ್ರದ ಕೆಹನಾ ಈ ಕ್ಯಾ ಹಾಡು ಇನ್ನೂ ಎಲ್ಲರ ಬಾಯಲ್ಲಿದೆ. ಕೆಹನಾ ಈ ಕ್ಯಾ ಹಾಡು ಕರ್ನಾಟಕ ಸಂಗೀತ ಮಿಶ್ರಣ ಮಾಡಿ ರಚಿಸಲಾಗಿತ್ತು. KS ಚಿತ್ರ ಈ ಹಾಡಿಗಾಗಿ ತಮಿಳುನಾಡು ಸ್ಟೇಟ್ ಫಿಲಂ ಅವಾರ್ಡ್ ಬೆಸ್ಟ್ ಫೀಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಪ್ರಶಸ್ತಿ ಪಡೆದರು. ಚಿತ್ರ ಅವರ ವೃತ್ತಿ ಜೀವನದ ಪ್ರಮುಖ ಸಾಧನೆಗಳಲ್ಲಿ 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿವೆ. ಅವರು ಹಲವಾರು ಫಿಲ್ಮ್ಫೇರ್ ಪ್ರಶಸ್ತಿಗಳು, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯ ಪ್ರಶಸ್ತಿಗಳು ಮತ್ತು 2005ರಲ್ಲಿ ಪದ್ಮಶ್ರೀ ಮತ್ತು 2021ರಲ್ಲಿ ಪದ್ಮಭೂಷಣದಂತಹ ಪ್ರತಿಷ್ಠಿತ ಗೌರವಗಳನ್ನು ಸಹ ಪಡೆದಿದ್ದಾರೆ. 2001ರಲ್ಲಿ ಅವರು ಲಂಡನ್ನ ಪ್ರತಿಷ್ಠಿತ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಪ್ರದರ್ಶನ ನೀಡಿದರು. ಚಿತ್ರ ಮತ್ತು ವಿಜಯ್ ಶಂಕರ್ ದಂಪತಿಗೆ ವಿವಾಹವಾಗಿ ಹಲವು ವರ್ಷಗಳ ನಂತರ 2002ರಲ್ಲಿ ನಂದನ ಎಂಬ ಮಗಳು ಜನಿಸಿದರು. ಆದರೆ ದುರಾದೃಷ್ಟವಶಾತ್ 2011ರಲ್ಲಿ ದುಬೈನಲ್ಲಿ ಈಜುಕೊಳಕ್ಕೆ ಬಿದ್ದ ನಂದನ ನಿಧನರಾದರು. ಮಗಳ ಅಗಲಿಕೆಯು ಚಿತ್ರ ಅವರ ಜೀವನದ ದೊಡ್ಡ ದುರಂತವಾಗಿದೆ. ಮಗಳ ಜೀವನ ದುಃಖದಲ್ಲೂ ನಿರ್ಗತಿಕ ಮತ್ತು ನಿವೃತ್ತ ಸಂಗೀತಗಾರರನ್ನು ಬೆಂಬಲಿಸಲು ಚಿತ್ರ ಮಗಳ ಹೆಸರಿನಲ್ಲಿ ಸ್ನೇಹ ನಂದನ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದಾರೆ.